ಸಚಿವರು ಇರುವಂತವ್ರು ಅಲ್ಲಿ ಅಧ್ಯಕ್ಷರಾಗಬೇಕು. ಆಮೇಲೆ ಬಿಜೆಪಿ ಅವರು ಮಾಡಿದ್ರು ನೀವು ಮುಂದುವರಿಸಿದ್ರೆ ಅವಾಗ ನೀವು ವಿರೋಧ ಮಾಡಿದ್ರಿ ಸರ್. ಈಗ ನಾವು ವಿರೋಧ ಮಾಡಿದ್ದು ನಿಜ. ಈಗ ಅದು ನಿಯಮ ಬದಲಾವಣೆ ಮಾಡಿದ್ರು, ಅದಕ್ಕೆ ಗವರ್ನರ್ ಅಪ್ರೂವಲ್ ಕೊಟ್ಟಿದ್ದಾರೆ. ಅವ್ರು ಮಾಡಿ ಚೇಂಜ್ ಮಾಡಿದ್ದಾರೆ. ಆ ರೀತಿ ಯಾರಿಗಾದ್ರೂ ಮಾಡ್ಬೋದು ಅಂತ ಹೇಳಿ ನಾವು ಮಾಡಿದ್ವು. ಅದು ಅಧಿಕಾರಕ್ಕೆ ಬಂದ್ರೆ ಅಪ್ಗ್ರೇಡ್ ಮಾಡ್ತೀವಿ ಅಂತ ಹೇಳಿಲ್ಲ. ನಾವೇನು ಹೇಳಿದ್ವಿ, ಮಾಡಿದ ತಪ್ಪಿದೆ, ಮಾಡಿದ ಉದ್ದೇಶ ಏನಿದೆ ಅಂತ ನಾನು ಹೇಳಿದ್ದೆ. ಯಾಕಂದ್ರೆ ನಾನೇ ಆ ಕ್ಯಾಬಿನೆಟ್ ಸಬ್ ಕಮಿಟಿಯಲ್ಲಿದ್ದೆ. ಮಾಡಿರ್ತಕ್ಕಂಥ ಉದ್ದೇಶ ಹೇಳಿದ್ವಿ. ಈಗ ಅದು ಮಾಡಿರ್ತಕ್ಕಂಥದ್ದು ಅವರು ಅದು ಪ್ರಶ್ನೆ ಮಾಡ್ತಾ ಇದ್ದಾರೆ. ಈಗ ಅವರು ನೀವು ಕೇಳ್ತಾ ಇದ್ದೀರಿ. ಅದಕ್ಕೆ ನೋಡಿ 100% ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿ ಅಜಯ್ ಸಿಂಗ್ ಅವರು ಸರಿಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಆಮೇಲೆ ಎಲ್ಲ ಶಾಸಕರಿಗೆ ಕಾನ್ಫಿಡೆನ್ಸಲ್ಲಿ ತೊಗೊಂಡು ಹೋಗ್ತಾ ಇದ್ದಾರೆ, ಸರಿಯಾಗಿ ನಡೀತಾ ಇದೆ. ಈಗೇನು ಸಮಸ್ಯೆ ಏನಾದರೂ ಇದ್ದರೆ ಹೇಳಿ ನನಗೆ. ಅವ್ರ ಕಾಲದಲ್ಲಿ ಆಗಿರ್ತಕ್ಕಂಥ ಬದಲಾವಣೆ ಅದು. ಹಾಗಾಗಿ ನಾವೇನು ಬದಲಾವಣೆ ಮಾಡ್ತೀವಿ. CP ಯೋಗೇಶ್ ಹೇಳ್ತಾರೆ ಸರ್, ಇವರು DK ಶಿವಕುಮಾರ್ CM ಆಗಲಿ ನನಗೇನು ಸಚಿವ ಸ್ಥಾನ ಏನು ಬೇಕಾಗಿಲ್ಲ, ಕಾಂಗ್ರೆಸ್ನಲ್ಲಿ ಈಗ 6 ತಿಂಗಳಿಗೆ ಬಂದಿದ್ದೀನಿ, ಈ ವಿಷಯದ ಬಗ್ಗೆ ನಾವು ಯಾರೂ ಏನು ಮಾತಾಡಕ್ಕೆ ಹೋಗೋದಿಲ್ಲ. ನಾನಂತೂ ಹಿಂದೂ ಆಡಿಲ್ಲ, ಮುಂದೂ ಆಡಲ್ಲ. ನೋಡಿ, ನಾನು ಹೇಳಿದ ಈ ಮಾತಿನಿಂದ ಜನರಿಗೆ ಏನಾದರೂ ಉಪಯುಕ್ತ ಇದ್ದರೆ ನೀವು ಹೇಳಿ. ಆ ಪ್ರಶ್ನೆ 10 ಸಾರಿ ಕೇಳಿ, ನಾನು ನಿಮಗೆ ಸಾಯಂಕಾಲ ತನಕ ಉತ್ತರ ಕೊಡ್ತೀನಿ. ಅದ್ರದ್ದು ಏನಂದ್ರೆ ಸೀನಿಯರ್ ಗ್ರೇಡ್ ಸೆಕ್ರೆಟರಿ ಇರಬೇಕು ಅಂತ, ಬಟ್ ಜೂನಿಯರ್ ಗ್ರೇಡ್ ಸೆಕ್ರೆಟರಿ ತಂದು ಕೂರಿಸಿದ್ದಾರೆ. IAS ಆಫೀಸರ್ಗಳು. IAS ಆಫೀಸರ್ ಸೀನಿಯರ್ ಗ್ರೇಡ್ ಏನಿಲ್ಲ ನೋಡಿ. ಹಿ ಈಸ್ ಅ ರ್ಯಾಂಕ್ ಆಫ್, ಈಗೇನು ಪೋಸ್ಟಿಂಗ್ ಆಗಿದೆಯಲ್ಲ, ಹಿ ವಾಸ್ ಅ DC ಇನ್ ಕೊಪ್ಪಳ್. ಈಸ್ ಅನ್ಅಪ್ರೋಪ್ರಿಯೇಟ್. ನಮ್ಮಲ್ಲಿ ಏನಿದೆ ಸರ್ಕಾರ ಮಟ್ಟದಲ್ಲಿ ಸೆಕ್ರೆಟರಿ ಲೆವೆಲ್ ಕೂಡಿಸಬೇಕು ಅನ್ನುವಂಥ ಒಂದು ರೂಲ್ ಇದೆ. ಸದ್ಯಕ್ಕೆ ಏನಂದರೆ ರೀಜನಲ್ ಕಮಿಷನರ್ಗೆ ನಾವು ಯೂಶಲಿ ಯಾವತ್ತೂ ಕೂಡ ಇಲ್ಲಿ ರೀಜನಲ್ ಕಮಿಷನರ್ಗೆ ಅಡಿಷನಲ್ ಚಾರ್ಜ್ ಕೊಡ್ತಾ ಇದ್ದೀವಿ. ಈಗಲೂ ಅದೇ ಪದ್ಧತಿ ಇದೆ. ಆಮೇಲೆ ಈಸ್ ಎಕ್ಸ್ಪೀರಿಯನ್ಸ್ಡ್ ಆಫೀಸರ್. ಈಗ ಆಲ್ರೆಡಿ 2 ಜಿಲ್ಲೆ ಅವರು DC ಆಗಿ ಕೆಲಸ ಮಾಡಿದ ಮೇಲೆ ಹಿ ಹ್ಯಾಸ್ ಕ್ವೈಟ್ ಅನ್ ಎಕ್ಸ್ಪೀರಿಯನ್ಸ್. ಈಗ ನಿಮ್ಗೆ ಏನಾದರೂ ಲೋಪದೋಷ ಕಂಡು ಬಂದರೆ ಹೇಳಿ. ಈಸ್ ಎ ಗುಡ್ ಆಫೀಸರ್, ಈಸ್ ನೋನ್ ಫಾರ್ ಇಸ್ ಇಂಟಿಗ್ರಿಟಿ. ವೈ ಶುಡ್ ಯು ಕ್ವಶನ್? ಯಾರಾದರೂ ಕರಪ್ಟ್ ಆಫೀಸರ್ಗೆ ಏನೋ KS ಅವ್ರಿಗೆ ಏನೋ ಯಾವ ಬ್ಯಾಕ್ಗ್ರೌಂಡ್ ಇಲ್ಲದವ್ರು ತಂದಾಕಿದ್ರೆ ಯು ಶುಡ್ ಕ್ವಶನ್. He's an IAS officer with a good integrity. Why should you question him? 2023 we should give him some time to work and see. 2023 ಇಂದ ಸರ್ 2025 ತನಕ ಥರ್ಡ್ ಪಾರ್ಟಿ ಇಲ್ಲದೇನೆ ಬಿಲ್ಗಳನ್ನು ಮಾಡಿದ್ದಾರೆ. ಥರ್ಡ್ ಪಾರ್ಟಿಯನ್ನು ಸೆಂಟರ್ ಮಾಡಿ ಹಾಗೆ ನೋಡಿ, ಯಾವುದಾದ್ರೂ ಸ್ಪೆಸಿಫಿಕ್ ಕೇಸ್ ಇದ್ರೆ ಅಲ್ಲ, ಸ್ಪೆಸಿಫಿಕ್ ಸರ್ 2023 ಇಂದ 2025 ತನಕ ಥರ್ಡ್ ಪಾರ್ಟಿನ ನೇಮಕನೆ ಮಾಡಿಲ್ಲ. RNC 2023 ಅಲ್ಲಿ ಅದನ್ನ ರದ್ದು ಮಾಡಿದ್ರು ಸರ್. ಅದಾದ್ಮೇಲೆ ಇಲ್ಲಿ KKRDB ಅಲ್ಲಿ ಒಂದು ಮ್ಯಾಂಡೇಟರಿ ಇದೆ. ಏನಂದರೆ ಥರ್ಡ್ ಪಾರ್ಟಿ ಇನ್ಸ್ಪೆಕ್ಷನ್ ರಿಪೋರ್ಟ್ ತೊಗೊಂಡ್ಮೇಲೆ ಬಿಲ್ ಆಗುತ್ತೆ. ಥರ್ಡ್ ಪಾರ್ಟಿ ಅನ್ನೋದು ಇವರು ನೇಮಕ ಮಾಡಿಲ್ಲ ಅಂದರೆ ಡಿಪಾರ್ಟ್ಮೆಂಟಲ್ಲಿ ಥರ್ಡ್ ಪಾರ್ಟಿ ಬೇರೆ ಬೇರೆ ಏಜೆನ್ಸೀಸ್ ಇರ್ತದೆ. ಅದು ಒಂದು ವೇಳೆ ತೊಗೊಂಡು ಮಾಡಿರ್ಬೋದು. ನನಗೆ ಇದ್ರ ಬಗ್ಗೆ ಮಾಹಿತಿ ಇಲ್ಲ. ನೀವು ನನ್ನ ಗಮನಕ್ಕೆ ತಂದಿದ್ದೀರಿ, ನಾನು ಅದನ್ನು ಎನ್ಕ್ವೈರಿ ಮಾಡಿಸ್ತೀನಿ, ಚೆಕ್ ಮಾಡಿಸ್ತೀನಿ. ನಾನು ಏನಂದರೆ ನನಗೆ ಗೊತ್ತಿರೋ ಮಾಹಿತಿ ಪ್ರಕಾರ ಇಲ್ಲಿವರೆಗೆ ಯಾವುದೇ ಬಿಲ್ ಆಗಬೇಕು ಅಂದರೆ ಥರ್ಡ್ ಪಾರ್ಟಿ ಇಲ್ಲದೇ 100% ಬಿಲ್ ಆಗಲ್ಲ. 80% ಬಿಲ್ ಮಾಡ್ತಾರೆ. 20% ಫೈನಲ್ ಬಿಲ್ ಆಗೋಗೆ ಥರ್ಡ್ ಪಾರ್ಟಿ ರಿಪೋರ್ಟ್ ಇಲ್ಲದೇ ಅದು ಬಿಲ್ ಆಗಲ್ಲ ಅಂತ ನನ್ನ ಮಾಹಿತಿಗಿದೆ. ನೀವು ನನಗೆ ಹೊಸ ಮಾಹಿತಿ ಹೇಳ್ತಾ ಇದ್ರಿ, ಅದ್ರ ಬಗ್ಗೆ ನಾನು ಮಾಹಿತಿ ತೆಗೆದುಕೊಂಡು ನಿಮ್ಗೆ ಆಮೇಲೆ ಮಾತಾಡ್ತೀನಿ. ಇಲ್ಲ ಸರ್, ಥರ್ಡ್ ಪಾರ್ಟಿ ಅಂದ್ರೆ ಥರ್ಡ್ ಪಾರ್ಟಿ ನೇಮಕ ಮಾಡ್ದೇನೆ ಇದು ಇಂಜಿನಿಯರಿಂಗ್ ಕಾಲೇಜ್ಗಳಲ್ಲಿ ಅಲ್ಲಿಂದ ರಿಪೋರ್ಟ್ PRD ಇಂದ ಇಂಜಿನಿಯರಿಂಗ್ ಕಾಲೇಜ್ ಇಸ್ ಆಲ್ಸೋ ಥರ್ಡ್ ಪಾರ್ಟಿ. ಇಲ್ಲ ಸರ್, ಅದು ನೇಮಕ ಮಾಡಿಲ್ಲ. ಎಮರ್ಜೆನ್ಸಿ ಟೈಮಲ್ಲಿ ಅಷ್ಟೇ ಮಾಡ್ಬೇಕು ಸರ್. ಅದು ಬಟ್ 2 ಇಯರ್ಸ್ ತನಕ ಹಂಗೆ ಮಾಡಿದ್ದಾರೆ. ನಾನು ನಮ್ಮ ಮಾಹಿತಿ ತೆಗೆದುಕೊಂಡು ಆಮೇಲೆ ರಿಯಾಕ್ಟ್ ಮಾಡ್ತೀನಿ. ಸರ್, ಅದು ಹಾರ್ಟ್ ಅಟ್ಯಾಕ್